ಬಾರಿ ಹೇಗಾದರೂ ಮಾಡಿ ಡಿ ಕೆ ಸುರೇಶ್ ಅವರನ್ನ ಸೋಲಿಸಬೇಕು, ಅವರು ಹೆಡೆಮುರಿ ಕಟ್ಟಬೇಕು, ಈ ರೀತಿ ಎಲ್ಲ ಪ್ರಯತ್ನಗಳನ್ನ ಈಗಾಗಲೇ ಬಿಜೆಪಿ ಮಾಡ್ತಾ ಇದೆ. ಒಳಗಿಂದೊಳಗೆ ತಂತ್ರಗಾರಿಕೆ ನಡೀತಾ ಇದೆ. ಬಿಜೆಪಿ ಜೆಡಿಎಸ್ ಹಾಗಾದ್ರೆ ಯಾವ ತಂತ್ರಗಾರಿಕೆಯನ್ನು ಹೆಣೆದಿವೆ? ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಅವರನ್ನ ಅಖಾಡಕ್ಕೆ ಇಳಿಸಬೇಕು ಅನ್ನುವಂಥ ಒಂದು ಇರಾದೆ, ಡಿ ಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ತಯಾರಿ. ಡಾಕ್ಟರ್ ಮಂಜುನಾಥ್ ಎಷ್ಟರ ಮಟ್ಟಿಗೆ ಫೇಮಸ್ ಗೊತ್ತಿರುವಂಥ ಸಂಗತಿ. ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕರವರು. ಅವ್ರು ಮಾಡಿರುವಂಥ ಸೇವೆ ಇದೆಯಲ್ಲ, ನಿಜಕ್ಕೋದು ಮೆಚ್ಚಬೇಕಾಗಿರುವಂಥ ಸೇವೆ. ಸಾಮಾನ್ಯ ಆಸ್ಪತ್ರೆಯನ್ನು ಒಂದು ವ್ಯಕ್ತಿಯಲ್ಲಿ ಮಲ್ಟಿ ನ್ಯಾಷನಲ್ ಆಸ್ಪತ್ರೆಗಳು ಮಾಡ್ತಾರಲ್ಲ, ಆ ರೀತಿ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಿದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ. ದೆಹಲಿಯಲ್ಲಿ ಅಮಿತ್ ಶಾ ಮತ್ತು ಕುಮಾರಸ್ವಾಮಿ ಮಾತುಕತೆ ಮಾಡಿದ್ದಾರಂತೆ. ಡಿ ಕೆ ಬ್ರದರ್ಸ್ ಹಣಿಲಿಕ್ಕೆ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಸೇರಿಕೊಂಡು ಮಾಡಿರುವಂಥ ತಂತ್ರ ಇದು. ಹೇಗಾದರೂ ಮಾಡಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಬೇಕು, ಅದು ಬೆಂಗಳೂರು ಗ್ರಾಮಾಂತರದಿಂದ ಅಂತ. ಯಾವಾಗ ಈ ಸುದ್ದಿ ಬರ್ತಿದ್ದಂಗೆ ಸರ್ಕಾರ ಹೇಳ್ತು ಜಯದೇವ ಆಸ್ಪತ್ರೆ ಕಾಮಗಾರಿಗಳು ಏನೇನಿದೆಯಲ್ಲ ಆ ಕಾಮಗಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜ್ಯೋತಿ ಪ್ರಕಾಶ್ ಆಪಲ್ ಕೃಷಿ ಮಾಡಿ ಎಕರೆಗೆ 9 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾವು ಇದನ್ನ ತನಿಖೆಗೆ ಒಪ್ಪಿಸ್ತೀವಿ ಅನ್ನುವಂಥ ಮಾತು, ಇದು ಸಾಕಷ್ಟು ಟೀಕೆಗೂ ಕೂಡ ಗುರಿಯಾಗಿತ್ತು. ಪ್ರಶ್ನೆ ಬೇರೆ. ಈಗ ಸಿ ಎನ್ ಮಂಜುನಾಥ್ ಅವ್ರ ಕಣಕ್ಕಿಳಿಸೋದ್ರ ಮುಖಾಂತರ ಎಲ್ಲೋ ಒಂದು ಕಡೆಗೆ ಪಾಠ ಕಲಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರಂತೆ ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿಯವರು ಸೇರಿಕೊಂಡು. ಯಾಕಂದರೆ ಸಿ ಎನ್ ಮಂಜುನಾಥ್ ಅವರ ಜನಪ್ರಿಯತೆ ಬಹಳ ದೊಡ್ಡ ಮಟ್ಟದಲ್ಲಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಹೀಗಾಗಿ ಏನಂತಂದರೆ ಇವರನ್ನು ಹಣಿಲಿಕ್ಕೆ ಸಿ ಎನ್ ಮಂಜುನಾಥ್ ಅವರೇ ಪ್ರಬಲವಾದಂಥ ಅಭ್ಯರ್ಥಿ ಅನ್ನುವಂಥ ನಿರ್ಧಾರಕ್ಕೆ ಬಹುಶಃ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬಂದಿರಂಗೆ ಕಾಣ್ತಾ ಇದೆ. ಜೆ ಡಿ ಎಸ್ನಿಂದ ಅವರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂಥದ್ದು ಡೌಟು, ಬಿ ಜೆ ಪಿಯಿಂದ ಅವರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಒಟ್ಟು ಒಮ್ಮತದ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಸುನಿಲ್, ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ, ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತೀವಿ, ಯಾಕಂದರೆ ಈ ಜನಪ್ರಿಯತೆಯ ಉತ್ತುಂಗದಲ್ಲಿರುವಂಥವ್ರು ಸಮಾಜ ಸೇವೆಯನ್ನು, ಅಂದರೆ ಯಾವುದೇ ಸ್ವಾರ್ಥವಿಲ್ಲದೆ ಸಮಾಜ ಸೇವೆಯನ್ನು ಮಾಡಿರುವಂಥವ್ರು. ನನಗೆ ಭಾಳ ಆಶ್ಚರ್ಯಕರ ಸಂಗತಿ ಏನು ಅಂತಂದರೆ, ಹೆಗಡೆ ಅವ್ರನ್ನ ಬ್ಯಾರೇಜ್ ಕಟ್ಟದಂಥವ್ರು ಸೋಲಿಸ್ಬಿಡ್ತಾರೆ. ಅಂದರೆ ಇಂಥ ಘಟನೆಗಳು ಕೂಡ ಆಗಿದೆ ಅನ್ನುವಂಥ ಮಾತು. ಜನಕ್ಕೆ ನೀರು ಕೊಟ್ಟಿರುವಂಥವ್ರನ್ನ ಬಿಡಬಾರ್ದಪ್ಪ ಅನ್ನೋ ಕಾರಣಕ್ಕೋಸ್ಕರ ಹೆಗಡೆಯವ್ರನ್ನ ಸೋಲಿಸ್ಬಿಟ್ರು ಜನಗಳು. ಇದು ನಮ್ಮ ಕಣ್ಣಿದ್ಗಡೆ ಇರುವಂಥದ್ದು. ಜೊತೆಗೇನು ಅಂತಂದರೆ ದೇವೇಗೌಡರು ಸೋತಿರುವಂಥದ್ದಾಗಿರ್ಬೋದು, ಈ ಬೇರೆ ಬೇರೆ ನಾಯಕರುಗಳು ಸೋತಿರುವಂಥದ್ದು ಎಲ್ಲ ಕಣ್ಣಿದ್ಗಡೆ ಬಂದಂಥ ಸಂದರ್ಭದಲ್ಲಿ ಜನ ಯಾವಾಗ ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳುವಂಥದ್ದು ಅಸಾಧ್ಯ. ಹೀಗಾಗಿ ಏನು ಅಂತಂದರೆ ಡಿ ಕೆ ಸುರೇಶ್ ಅವ್ರನ್ನ ಕಟ್ಟಾಕಲಿಕ್ಕೆ ಬೆಸ್ಟ್ ಅಭ್ಯರ್ಥಿ ಅಂತಂದರೆ ಅದು ಸಿ ಎನ್ ಮಂಜುನಾಥ್. ಸಿ ಎನ್ ಮಂಜುನಾಥ್ ನಮಗೂ ನಿಮಗೂ ಗೊತ್ತಿರುವಂಥ ಸಂಗತಿ. ಯಾಕಂದರೆ ಜನಪ್ರಿಯತೆಯ ಉತ್ತುಂಗದಲ್ಲಿದ್ದಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗಿದೆ. ಏನಂತೀರಿ? ಖಂಡಿತ ರಂಗನಾಥ್, ಈಗಾಗಲೇ ಪ್ರಮುಖವಾಗಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಪ್ರತಿಷ್ಠೆಯಾಗಿ ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ಕೂಡ ತೆಗೆದುಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಚುನಾವಣೆಯಲ್ಲಿ ಡಿ ಕೆ ಬ್ರದರ್ಸ್ ಅವರ ಓಡಾಟ ಹೆಚ್ಚಾಗಿರುತ್ತೆ. ಆ ಒಂದು ಒಡನಾಟಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಡಿ ಕೆ ಸುರೇಶ್ ಅವರನ್ನ ಸೋಲಿಸಲೇಬೇಕು ಅಂತೇಳಿ ಶತಾಯಗತಾಯ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ನಿನ್ನೆ ದೆಹಲಿಯಲ್ಲಿ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಡಿ ಕೆ ಸುರೇಶ್ ಅವರು ಪ್ರತಿನಿಧಿಸುವಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಮಂಜುನಾಥ್ ಅವರನ್ನ ತರಬೇಕು ಅಂತೇಳಿ ಈಗಾಗಲೇ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಈ ಒಂದು ವಿಚಾರ ನಿನ್ನೆ ಅಮಿತ್ ಶಾ ಮತ್ತೆ ಕುಮಾರಸ್ವಾಮಿ ಅವರ ಮಾತುಕತೆಯಲ್ಲೂ ಕೂಡ ಪ್ರಸ್ತಾಪವಾಗಿದೆ. ಅದೇ ರೀತಿಯಾಗಿ ಮಂಜುನಾಥ್ ಅವರನ್ನ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಮಾಡಿದ್ರೆ ಸೂಕ್ತ ಅನ್ನೋ ರೀತಿಯಲ್ಲಿ ಅಮಿತ್ ಶಾ ಅವರು ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಒಂದಷ್ಟು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಒಂದು ಹಂತದ ಮಾತುಕತೆ, ಇನ್ನೊಂದು ಕಡೆ ಮನವೊಲಿಕೆ ಪ್ರಯತ್ನ ಮಂಜುನಾಥ್ ಅವರನ್ನ ಈಗಾಗಲೇ ದೇವೇಗೌಡರು ಕುಟುಂಬದವರು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಅವರ ಒಂದು ಜನಪ್ರಿಯತೆ ಆಗ್ಬೋದು, ಜನಪರ ಒಂದು ಸಾಕಷ್ಟು ಕೆಲಸಗಳಿಂದ ಜನಪ್ರಿಯತೆ ಇದೆ. ಆ ಒಂದು ಜನಪ್ರಿಯತೆಯನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳಿ ಬಿಜೆಪಿ ಜೆಡಿಎಸ್ ನಾಯಕರು ಈಗಾಗಲೇ ಈ ಒಂದು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇರುವಂಥದ್ದು. ಜಯದೇವ ಮಂಜುನಾಥ್ ಅವರು ಏನಾದ್ರು ಅವರ ಅಲ್ಲಿ ಡಿ ಕೆ ಸುರೇಶ್ ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡಿದ್ರೆ ಅವರಿಗೆ ಚಿಹ್ನೆ ಯಾವುದೇ ರೀತಿಯಾಗಿ ಅಗತ್ಯ ಇರಲ್ಲ. ಯಾಕೆಂದ್ರೆ ಜಯದೇವ ಮಂಜುನಾಥ್ ಅವರ ಹೆಸರೇ ಸಾಕಾಗುತ್ತೆ ಅಭ್ಯರ್ಥಿನ ಗೆಲ್ಸ್ಕೊ ಬರ್ಲಿಕ್ಕೆ. ಇದು ಒಂದು ರೀತಿಯಾಗಿ ಎರಡೂ ಪಕ್ಷಕ್ಕೆ, ಬಿಜೆಪಿ ಮತ್ತೆ ಜೆಡಿಎಸ್ಗೆ ಒಂದು ರೀತಿಯಾದ ಅಸೆಟ್ ಕೂಡ ಆಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕಿಂತ ಏನಾದ್ರು ಒಂದು ಕೇಂದ್ರ ಸಚಿವ ಸ್ಥಾನ ಕೊಡಬೇಕು ಅಂದ್ರೆ ಮಂಜುನಾಥ್ ಅವರನ್ನ ಕೊಡ್ಲಿಕ್ಕೆ ಅವಕಾಶವಾಗುತ್ತೆ. ಹಾಗಾಗಿ ಅವರನ್ನ ಬಳಸ್ಕೊಳ್ಳೇಬೇಕು ಅಂತೇಳಿ ಅಮಿತ್ ಶಾ ಅವರೇ ಖುದ್ದು ಕುಮಾರಸ್ವಾಮಿ ಜೊತೆ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಈ ಮೂಲಕ ಡಿ ಕೆ ಬ್ರದರ್ಸ್ ಅವರ ಓಟಕ್ಕೆ ಬ್ರೇಕ್ ಕೂಡ ಹಾಕ್ಲಿಕ್ಕೆ ಸಕಲ ಸಿದ್ಧತೆಗಳನ್ನ ಕಮಲದಳ ನಾಯಕರು ಕೂಡ ಮಾಡಿಕೊಂಡಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.